27ನೇ ತಾರೀಕು ಅಂದರೆ ಮೊದಲ ಹಂತದ ಎಲೆಕ್ಷನ್ ಮುಗಿದ ಬಳಿಕ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋದರು. ಅವರು ಆ ವಿದೇಶಕ್ಕೆ ಹೋಗೋದಕ್ಕೆ ಕಾರಣ ಆಗಿದ್ದು ನನ್ನ ಮೇಲೆ ಕೇಸು ದಾಖಲಾಗಬಹುದು ಅನ್ನುವಂಥ ಆತಂಕ. ಆ ರೀತಿ ವಿದೇಶಕ್ಕೆ ಹೋದಂಥ ಅಥವಾ ಒಂದು ಮಾಹಿತಿಯ ಪ್ರಕಾರ ಜರ್ಮನಿಗೆ ಹೋದಂಥ ಪ್ರಜ್ವಲ್ ರೇವಣ್ಣ ಆ ದಿನದಿಂದ ನಾಪತ್ತೆಯಾಗಿದ್ದಾರೆ. ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಅಥವಾ ಮರಳಿ ತಾಯ್ನಾಡಿಗೆ ಕರೆತರೋದಕ್ಕೆ ಏನೆಲ್ಲ ಪ್ರಯತ್ನಗಳನ್ನು ಮಾಡೋದಕ್ಕೆ ಸಾಧ್ಯನೋ ಆ ಪ್ರಯತ್ನಗಳನ್ನು ಸರ್ಕಾರ SIT ಮಾಡ್ತಾನೆ ಇದೆ. ಈ ಮಧ್ಯೆ ಅವರ ಪಾಸ್ಪೋರ್ಟ್ ರದ್ದು ಮಾಡಬೇಕು ಅನ್ನುವಂಥ ಪ್ರಯತ್ನವೂ ಕೂಡ ಶುರುವಾಗಿದೆ. ಇನ್ನು ಈಗ ದೇವೇಗೌಡರು ಕೂಡ ಒಂದು ಪತ್ರವನ್ನು ತಮ್ಮ ಮೊಮ್ಮಗನಿಗೆ ಬರೆದಿದ್ದಾರೆ. ದೇವೇಗೌಡರಿಂದ ಪ್ರಜ್ವಲ್ ರೇವಣ್ಣಗೆ ಎಚ್ಚರಿಕೆಯ ಪತ್ರವನ್ನು ಬರೆಯಲಾಗಿದೆ. ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಟ್ವಿಟರ್ ಅಲ್ಲಿ ಅವರು ಆ ಪತ್ರವನ್ನು ಪೋಸ್ಟ್ ಮಾಡಿದ್ದಾರೆ. ಎಲ್ಲೇ ಇದ್ರೂ ಕೂಡ ತಕ್ಷಣ ದೇಶಕ್ಕೆ ಬಾ ಅಂತ ಆ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. SIT ತನಿಖೆಗೆ ಹಾಜರಾಗುವಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಆ ಪತ್ರದಲ್ಲಿ ಇನ್ನೊಂದಿಷ್ಟು ವಿಚಾರಗಳನ್ನ ದೇವೇಗೌಡರು ಉಲ್ಲೇಖಿಸಿರೋದು, ನನ್ನ ಮೇಲೆ ಒಂಚೂರಾದ್ರೂ ಗೌರವ ಅಂತ ನಿನಗಿದ್ರೆ ಅಥವಾ ನನ್ನ ಮೇಲೆ ಒಂಚೂರಾದ್ರೂ ಗೌರವ ನೀನು ಇನ್ನೂ ಕೂಡ ಉಳಿಸಿಕೊಂಡಿದ್ದರೆ ಎಲ್ಲಿದ್ರೂ ಕೂಡ ವಿಚಾರಣೆಗೆ ಬಾ, SIT ವಿಚಾರಣೆಗೆ ಹಾಜರಾಗು ಅಂತ ಅವರು ಪತ್ರದಲ್ಲಿ ಬರೆದಿದ್ದಾರೆ. ಸೊ ಆ ಪತ್ರದ ವಿವರವಾದಂಥ ಡೀಟೇಲ್ ನೋಡ್ತಾ ಇದ್ದೀರಿ. ನಾನು ಮೇ 18ನೇ ತಾರೀಕು ದೇವಸ್ಥಾನಕ್ಕೆ ಹೋಗಿದ್ದಂಥ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣನ ಕುರಿತಾಗಿ ಮಾತನಾಡಿದ್ದೆ. ಆತ ನನಗೆ ಮತ್ತು ನನ್ನ ಕುಟುಂಬಕ್ಕೆ, ನನ್ನ ಸಹೋದ್ಯೋಗಿಗಳಿಗೆ, ಸ್ನೇಹಿತರಿಗೆ ಮತ್ತು ನನ್ನ ಪಕ್ಷದ ಕಾರ್ಯಕರ್ತರಿಗೆ ತಂದೊಡ್ಡಿರೋ ಆಘಾತ ಮತ್ತು ನೋವಿನಿಂದ ಮಾತನಾಡೋದಕ್ಕೆ ಕೊಂಚ ಸಮಯ ಹಿಡಿಯಿತು. ನಾನು ಈಗಾಗಲೇ ಸ್ಪಷ್ಟಪಡಿಸಿರೋ ಹಾಗೆ ಕಾನೂನಿನ ಪ್ರಕಾರ ಅವನು ತಪ್ಪಿತಸ್ಥನೆಂದಾದರೆ ಅವನಿಗೆ ಅತ್ಯಂತ ಕಠಿಣ ಶಿಕ್ಷೆ ವಿಧಿಸಬೇಕು. ನನ್ನ ಈ ನಿಲುವನ್ನು ನನ್ನ ಮಗ ಮತ್ತು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಶ್ರೀ HD ಕುಮಾರಸ್ವಾಮಿ ಅವರು ಹಗರಣ ಹೊರಬಿದ್ದ ಮೊದಲ ದಿನದಿಂದಲೇ ಪ್ರತಿಪಾದಿಸಿದ್ದಾರೆ. ಈ ಕೆಲ ವಾರಗಳಿಂದ ಜನರು ನನ್ನ ಮತ್ತು ನನ್ನ ಕುಟುಂಬದವರ ಕುರಿತಾಗಿ ಅತ್ಯಂತ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಇದೆಲ್ಲವೂ ಕೂಡ ನನಗೆ ತಿಳಿದಿದೆ. ನಾನು ಅವರು ಮಾತನಾಡೋದನ್ನು ನಿಲ್ಲಿಸುವಂಥ ಪ್ರಯತ್ನವನ್ನು ಮಾಡೋದಿಲ್ಲ. ನಾನು ಅವರನ್ನು ಟೀಕೆ ಮಾಡಬೇಡಿ ಅಂತ ಹೇಳೋದಕ್ಕೂ ಕೂಡ ಹೋಗೋದಿಲ್ಲ. ಈ ಹಗರಣದ ಎಲ್ಲ ಸತ್ಯಾಂಶಗಳು ಹೊರಬರೋವರೆಗೂ ಕೂಡ ಅವರು ತಾಳ್ಮೆಯಿಂದ ಕಾಯಬೇಕಿತ್ತು ಅಂತ ಅವರ ಜೊತೆಗೆ ನಾನು ವಾದಕ್ಕೆ ಇಳಿಯೋದಿಲ್ಲ. ಪ್ರಜ್ವಲ್ನ ಚಟುವಟಿಕೆಗಳ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇರಲಿಲ್ಲ ಅಂತ ನಾನು ಅವರಿಗೆ ಮನವರಿಕೆ ಮಾಡಿಕೊಡೋದಕ್ಕೆ ಈಗ ಸಾಧ್ಯ ಇಲ್ಲ. ಅವನನ್ನು ರಕ್ಷಿಸೋ ಯಾವುದೇ ಇರಾದೆಯೂ ಕೂಡ ನನಗಿಲ್ಲ. ಅವನ ಈಗಿನ ಚಲನವಲನ ಮತ್ತು ಆತನ ವಿದೇಶಿ ಯಾತ್ರೆಯ ಬಗ್ಗೆ ನನಗೇನೂ ತಿಳಿದಿರಲಿಲ್ಲ ಅಂತ ನಾನು ಜನರಿಗೆ ಅರ್ಥ ಮಾಡಿಸೋದಕ್ಕೂ ಕೂಡ ಈ ಸಂದರ್ಭದಲ್ಲಿ ಸಾಧ್ಯ ಇಲ್ಲ. ನಾನು ನನ್ನ ಆತ್ಮಸಾಕ್ಷಿಗೆ ಮಾತ್ರ ಉತ್ತರಿಸಬಲ್ಲೆ. ನನಗೆ ದೇವರಲ್ಲಿ ನಂಬಿಕೆ ಇದೆ ಮತ್ತು ಆ ದೇವರಿಗೆ ಎಲ್ಲ ಸತ್ಯ ತಿಳಿದಿದೆ ಅಂತ ನಾನು ನಂಬಿದ್ದೀನಿ. ನಾನು ಈಚಿನ ದಿನಗಳಲ್ಲಿ ನಡೆದಿರೋ ರಾಜಕೀಯ ಪಿತೂರಿಗಳು, ಚಿತಾವಣೆಗಳು, ಉತ್ಪ್ರೇಕ್ಷೆಗಳು, ಮಿಥ್ಯಾರೋಪಗಳ ಬಗ್ಗೆ ವಿಶ್ಲೇಷಣೆ ಮಾಡೋದಕ್ಕೆ ಹೋಗಲ್ಲ. ಅವುಗಳನ್ನು ಮಾಡಿದವರು ದೇವರಿಗೆ ಉತ್ತರಿಸಬೇಕಾಗತ್ತೆ ಮತ್ತು ತಾವು ಎಸಗಿದ ಕೃತ್ಯಗಳಿಗೆ ಸೂಕ್ತ ಬೆಲೆ ತೆರಬೇಕಾಗತ್ತೆ ಅಂತ ನಾನು ನಂಬಿದ್ದೀನಿ. ನನ್ನ ಸತ್ಯ ಮತ್ತು ನೋವಿನ ಹೊರೆಯನ್ನು ಭಗವಂತನ ಪದತಳದಲ್ಲಿ ಇರಿಸಿದ್ದೇನೆ. ಈ ಸಂದರ್ಭದಲ್ಲಿ ನಾನು ಈಗ ಒಂದು ಕೆಲಸವನ್ನಷ್ಟೇ ಮಾಡಬಲ್ಲೆ. ಅದೇನೆಂದರೆ ಪ್ರಜ್ವಲ್ ಎಲ್ಲಿದ್ದರೂ ಬಂದು ಪೊಲೀಸರ ಮುಂದೆ ಶರಣಾಗಿ ವಿಚಾರಣೆಯನ್ನು ಎದುರಿಸಬೇಕು ಮತ್ತು ಯಾವುದೇ ಮುಲಾಜು ಮರ್ಜಿ ಇಲ್ಲದೆ ಅದನ್ನು ನಾನು ಹೇಳಬಲ್ಲೆ ಮತ್ತು ಹೇಳ್ತಾ ಇದ್ದೀನಿ. ಇದು ನಾನು ಅವನಿಗೂ ಕೊಡ್ತಾ ಇರುವಂಥ ಎಚ್ಚರಿಕೆ ಅಂತ ತಿಳಿಬೇಕು. ಅವನು ಈ ಎಚ್ಚರಿಕೆಗೆ ಮನ್ನಣೆ ಕೊಡದಿದ್ದಲ್ಲಿ ಅವನು ನನ್ನ ಮತ್ತು ನಮ್ಮ ಕುಟುಂಬದವರ ಕೋಪವನ್ನು ಎದುರಿಸಬೇಕಾಗತ್ತೆ. ಅವನು ಎಸಗಿದ್ದಾನೆ ಎನ್ನಲಾದಂಥ ತಪ್ಪುಗಳನ್ನು ತೀರ್ಮಾನಿಸೋದಕ್ಕೆ ಕಾನೂನಿದೆ. ಆದರೆ ಈ ಎಚ್ಚರಿಕೆಗೆ ಅವನು ತಲೆಬಾಗದೇ ಇದ್ದಲ್ಲಿ ಅವನು ಮನೆಯವರ ಕಣ್ಣಲ್ಲಿ ಏಕಾಂಗಿಯಾಗೋದ್ರಲ್ಲಿ ಸಂದೇಹವಿಲ್ಲ. ನನ್ನ ಬಗ್ಗೆ ಅವನಿಗೆ ಏನಾದರೂ ಗೌರವ ಇದ್ದಲ್ಲಿ ಅವನು ಕೂಡಲೇ ಹಿಂದಿರುಗಿ ಬರಬೇಕು. ನಾನಾಗಲಿ ನನ್ನ ಕುಟುಂಬದವರಾಗಲಿ ಈ ವಿಚಾರಣೆಯಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ.
ಅನ್ನೋ ಭರವಸೆಯನ್ನು ಕೊಡ್ತೀನಿ. ಇದರಲ್ಲಿ ಯಾವುದೇ ಭಾವನೆಗಳಿಗೆ ಸಿಲುಕದೆ ಅವನು ಎಸಗಿದ್ದಾನೆ ಎನ್ನಲಾದಂಥ ಕೃತ್ಯಗಳು ಮತ್ತು ತಪ್ಪುಗಳಿಂದ ನೊಂದಿರುವಂಥ ಅನ್ಯಾಯಕ್ಕೆ ಒಳಗಾಗಿರೋ ಎಲ್ಲರಿಗೂ ನ್ಯಾಯ ಸಿಗುವುದಷ್ಟೇ ನನಗೆ ಮುಖ್ಯ. ಜನರ ವಿಶ್ವಾಸವನ್ನು ಮರಳಿ ಪಡೆಯೋದಷ್ಟೇ ನನ್ನ ಗುರಿ. ಜನ 6 ದಶಕಗಳ ಕಾಲದ ನನ್ನ ರಾಜಕೀಯ ಜೀವನದುದ್ದಕ್ಕೂ ನನ್ನ ಜೊತೆಗೆ ನಿಂತಿದ್ದಾರೆ. ಅವರಿಗೆ ನಾನು ಸದಾ ಋಣಿ ಮತ್ತು ಬದುಕಿರುವವರೆಗೂ ಕೂಡ ಅವರ ಹಿತದ ವಿರುದ್ಧ ನಡ್ಕೊಳ್ಳೋದಿಲ್ಲ ಅಂತ ದೇವೇಗೌಡರು ಪತ್ರವನ್ನು ಬರೆದಿದ್ದಾರೆ. ಆ ಪತ್ರವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅಂದರೆ ಅವರ ಟ್ವಿಟ್ಟರ್ ಹ್ಯಾಂಡಲಲ್ಲಿ ಈ ಪತ್ರವನ್ನು ಪೋಸ್ಟ್ ಮಾಡಲಾಗಿದೆ. ಇದು ದೇವೇಗೌಡರು ಬರೆದಂಥ ಪತ್ರ ಆಯಿತು. ಈ ಮಧ್ಯೆ ವಿದೇಶಕ್ಕೆ ಹೋದಂಥ ಪ್ರಜ್ವಲ್ ಎಲ್ಲಿದ್ದಾರೆ, ಯಾವ ದೇಶದಲ್ಲಿದ್ದಾರೆ, ಏನಾದರೂ ಈ ಯಾವ ಪ್ರಶ್ನೆಗೂ ಕೂಡ ಉತ್ತರ ಸಿಗ್ತಾ ಇಲ್ಲ. ಈ ಮಧ್ಯೆ ಬಂಧನಕ್ಕೆ ತೀವ್ರ ಪ್ರಯತ್ನ ನಡೀತಾ ಇದೆ. SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ CID ಅವರು ವಿದೇಶಾಂಗ ಇಲಾಖೆಗೆ ಪತ್ರ ಬರೆದಿದ್ದಾರೆ. ಮತ್ತೊಂದೆಡೆ ಮುಖ್ಯಮಂತ್ರಿ ಪ್ರಧಾನಿಗೂ ಕೂಡ ಪತ್ರ ಬರೆದಿದ್ದಾರೆ. 2ನೇ ಬಾರಿ ಪ್ರಧಾನಿಗೆ ಮುಖ್ಯಮಂತ್ರಿ ಪತ್ರ ಬರೆದು ಒತ್ತಾಯಿಸಿರು. ಪ್ರಜ್ವಲ್ ಹೊಂದಿರುವಂಥ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನು ಕ್ಯಾನ್ಸಲ್ ಮಾಡಿ ಅಂತ ಸಿದ್ದರಾಮಯ್ಯ ಆಗ್ರಹಿಸಿದ್ದಾರೆ. SIT ತನಿಖೆಗೆ ಕೇಂದ್ರ ಸರ್ಕಾರ ನೆರವಾಗಬೇಕು ಅಂತ ಒತ್ತಾಯಿಸಿದ್ದಾರೆ. ಪಾಸ್ಪೋರ್ಟ್ ಕಾಯ್ದೆಯ ಸೆಕ್ಷನ್ 10 ಸಬ್ಸೆಕ್ಷನ್ 2 ಕ್ಲಾಸ್ H ಉಲ್ಲೇಖಿಸಿ ಸಿಎಂ ಪತ್ರ ಬರೆದಿದ್ದಾರೆ. ಸಿಎಂ ಸಿದ್ದು ಒತ್ತಾಯಕ್ಕೆ ಬಿಜೆಪಿ ನಾಯಕರು ಆಕ್ರೋಶದ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಂದ್ರೆ ಇವರೇ ತಪ್ಪಿಸಿಕೊಳ್ಳೋದಕ್ಕೆ ಬಿಟ್ಟು ಈಗ ಪತ್ರ ಬರೀತಾ ಇದ್ದಾರೆ ಅನ್ನೋದು ಬಿಜೆಪಿ ನಾಯಕರ ಪ್ರತಿಕ್ರಿಯೆ. ಮೊಮ್ಮಗನಿಗೆ ದೇವೇಗೌಡರು ಬರೆದಿರುವಂಥ ಪತ್ರದ ಬಗ್ಗೆ ಈಗಾಗಲೇ ನಾವು ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಸಿದ್ದರಾಮಯ್ಯ ಇವತ್ತು ಮಾಡಿರುವಂಥ ಟ್ವೀಟ್ ಅನ್ನು ನೋಡ್ತಾ ಇದ್ದೀರಿ. ಆ ಟ್ವೀಟ್ ಅಲ್ಲಿ PMಗೆ ಬರೆದಿರುವಂಥ, ಪ್ರಧಾನಮಂತ್ರಿಗೆ ಬರೆದಿರುವಂಥ ಪತ್ರವನ್ನ ಕೂಡ ಅವರು ಅಟ್ಯಾಚ್ ಮಾಡಿದ್ದಾರೆ. ಜೊತೆಗೆ ಅವರು ಅದರಲ್ಲಿ ಆಗ್ರಹಿಸಿರೋದು ಯಾವುದು ಅಂತಂದ್ರೆ, ನಾನು ಈಗಾಗಲೇ ಅದನ್ನು ಪ್ರಸ್ತಾಪ ಮಾಡಿದೆ. ಪಾಸ್ಪೋರ್ಟ್ ಕಾಯ್ದೆಯ ಸೆಕ್ಷನ್ 10 ಸಬ್ಸೆಕ್ಷನ್ 2 ಕ್ಲಾಸ್ H ಇದರ ಅನ್ವಯ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನು ರದ್ದು ಮಾಡಿ ಅಂತ 2ನೇ ಬಾರಿ ಅವರು ಪತ್ರ ಬರೆದಿರೋದು. ಈ ಪತ್ರದ ಪ್ರತಿ ಏನಿದೆ ಇದನ್ನೇ ಕಾಂಗ್ರೆಸ್ ಕೂಡ ಮತ್ತೆ ಟ್ವೀಟ್ ಮಾಡಿದೆ. ಕಾಂಗ್ರೆಸ್ನ ಅಧಿಕೃತ ಟ್ವಿಟ್ಟರ್ ಹ್ಯಾಂಡಲ್ ಏನಿದೆ ಕರ್ನಾಟಕ ಕಾಂಗ್ರೆಸ್, ಆ ಟ್ವಿಟ್ಟರ್ನಲ್ಲೂ ಕೂಡ ಅಥವಾ ಆ ಟ್ವಿಟ್ಟರ್ ಅಕೌಂಟ್ನಲ್ಲೂ ಕೂಡ ಸೇಮ್ ಪತ್ರವನ್ನು ಪೋಸ್ಟ್ ಮಾಡಿ ಅವರು ಕೂಡ ಇದೇ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ಇದು ಕರ್ನಾಟಕ ಕಾಂಗ್ರೆಸ್ ಮಾಡಿರುವಂಥ ಟ್ವೀಟ್. ಇದು ಸಿದ್ದರಾಮಯ್ಯ ಮತ್ತು ನರೇಂದ್ರ ಮೋದಿ ಅವರನ್ನು ಮೆನ್ಷನ್ ಮಾಡಿ ಸೇಮ್ ಪತ್ರವನ್ನು ಮತ್ತೆ ಕಾಂಗ್ರೆಸ್ನ ಟ್ವಿಟ್ಟರ್ ಹ್ಯಾಂಡಲ್ ಇಂದಲೂ ಕೂಡ ಟ್ವೀಟ್ ಮಾಡಲಾಗಿದೆ. ಸೊ ಆ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿದರು ಅದೇ ವಿಚಾರಕ್ಕೆ ಸಂಬಂಧಿಸಿ. ಅಂದರೆ ಈ ಪತ್ರ ಮತ್ತು ಪ್ರಜ್ವಲ್ ಪರಾರಿ ಈ ಕೇಸಿಗೆ ಸಂಬಂಧಿಸಿದಂತೆ ಸಿದ್ದರಾಮಯ್ಯ ಮಾತನಾಡಿದರು. ಸಿದ್ದರಾಮಯ್ಯ ಏನು ಮಾತನಾಡಿದರು ನೋಡೋಣ. 2ನೇ ಸಾರಿ ಪತ್ರ ಬರೆದಿದ್ದೀನಿ. ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ 26ನೇ ತಾರೀಕು ವೋಟಿಂಗ್ ಆಯಿತು, ಮೊದಲನೇ ಫಸ್ಟ್ ಫೇಸ್ ಇನ್ ಕರ್ನಾಟಕ. 27ನೇ ತಾರೀಕಿಗೆ ಹೊರಟೋಗಿದ್ದಾರೆ, ಬೇರೆ ವಿದೇಶಕ್ಕೆ ಹೊರಟೋಗಿದ್ದಾರೆ. ಅದಾದಮೇಲೆ ಅವರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇದೆಯಲ್ಲ ಅದನ್ನು ಕ್ಯಾನ್ಸಲ್ ಮಾಡಿ ಅಂತೇಳಿ ನಾನು ಒಂದು ಪತ್ರ ಬರೆದೆ. ಯಾಕಂದರೆ ಇಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ, 376ನಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ, 2 ಕಂಪ್ಲೇಂಟ್ ಬಂದಿದ್ದಾವೆ, 3 ಕಂಪ್ಲೇಂಟ್ ಬಂದಿದ್ದಾವೆ. ಅವರು ಅರೆಸ್ಟ್ ಆಗ್ಬಿಡ್ತೀನಿ ಅಂತ ಹೇಳಿ ಅವರು ತಪ್ಪಿಸ್ಕೊಂಡಿದ್ದಾರೆ, ಬೇರೆ ದೇಶಕ್ಕೆ ಹೋಗಿ ತಪ್ಪಿಸ್ಕೊಂಡಿದ್ದಾರೆ. ಅದಕ್ಕೆ ಅಕ್ಯೂಸ್ಡ್ ಪರ್ಸನ್ ಸೆಕ್ಯೂರ್ ಮಾಡಬೇಕಲ್ಲ, ಅದಕ್ಕೋಸ್ಕರ ನಾನು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ರದ್ದು ಮಾಡಿ ಅಂತ ಬರೆದಿದ್ದೆ. ಕೇಂದ್ರ ಸರ್ಕಾರದಿಂದ ಇವತ್ತಿನವರೆಗೆ ಉತ್ತರನೂ ಬಂದಿಲ್ಲ, ಮಾಡೂ ಇಲ್ಲ. ಅದಾದಮೇಲೆ SIT ಅವರು ಕೋರ್ಟ್ನಲ್ಲಿ ವಾರಂಟ್ ತಗೊಂಡಿದ್ದಾರೆ. ಆ ವಾರಂಟ್ ತಗೊಂಡು ಅದನ್ನು ಕಳಿಸ್ಕೊಟ್ಟಿದ್ದಾರೆ.
ಆಮೇಲೆ ಅವರು ಒಂದು ಪತ್ರ ಬರೆದಿದ್ದಾರೆ. ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಿ ಅಂತ ಅವರು ಒಂದು ಮಾಡಿದ್ದಾರೆ. ಆಮೇಲೆ ನನ್ನ ಮೊದಲನೇ ಪತ್ರಕ್ಕೆ ಉತ್ತರ ಬರದೇ ಇರೋದ್ರಿಂದ ಮತ್ತೆ ಕೇಂದ್ರ ಸರ್ಕಾರ ಸಹಕರಿಸದೇ ಇರೋದ್ರಿಂದ ಎರಡನೇ ಪತ್ರ ಬರೆದಿದ್ದೀನಿ ನಾನು. ಸಿದ್ದರಾಮಯ್ಯ ಅವರು ಮಾತನಾಡಿದ್ದನ್ನು ಗಮನಿಸಿದ್ರಿ. ಒಂದು ಕರೆಕ್ಟ್, ಅವರು 2 ಪತ್ರ ಬರೆದಿದ್ದಾರೆ, ಓಕೆ. ಬಟ್ ಹೋಗೋದಕ್ಕೆ ಬಿಟ್ಟವ್ರು ಯಾರು ಅನ್ನೋದು ಬಹಳ ಮುಖ್ಯ ಅಲ್ವಾ? 21ನೇ ತಾರೀಕಿನಿಂದ ಈ ವಿಡಿಯೋಗಳು ವೈರಲ್ ಆಗೋದಕ್ಕೆ ಶುರುವಾಗಿತ್ತು. ಅದರಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರದ್ದು ಅಂತಾನೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು. ಇವ್ರದ್ದೇ ಒಂದಿಬ್ಬರು ಕಾರ್ಯಕರ್ತರು ಅದನ್ನೆಲ್ಲ ಸರ್ಕ್ಯುಲೇಟ್ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಹೊತ್ತಿದ್ರು, ಅವ್ರ ಮೇಲೆ ಕೇಸು ಆಗಿತ್ತು. ಆ ಸಂದರ್ಭದಲ್ಲಿ ಆರೋಪಿಯನ್ನು ತಪ್ಪಿಸಿಕೊಳ್ಳೋದಕ್ಕೆ ಬಿಟ್ಟವ್ರು ಯಾರು? ಇದು ಬಹಳ ಮುಖ್ಯ ಪ್ರಶ್ನೆ. ಗುಪ್ತಚರ ಇಲಾಖೆ ಇತ್ತು ರಾಜ್ಯದಲ್ಲಿ, ಪೊಲೀಸರಿದ್ರು, ಏನು ಮಾಡ್ತಾ ಇದ್ರು? ಆರೋಪಿ ತಪ್ಪಿಸ್ಕೊಂಡು ಹೋಗೋ ಸಂದರ್ಭದಲ್ಲಿ ಏನು ಮಾಡ್ತಾ ಇದ್ರು? ಸೊ ಇದನ್ನೇ ಈಗ ಪ್ರಹ್ಲಾದ್ ಜೋಶಿ ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಕೇಂದ್ರಕ್ಕೆ ಪತ್ರ ಬರೆದಿರಿ, ಓಕೆ, ಆಗ ಏನು ಮಾಡ್ತಿದ್ರಿ ಅಂತ ಪ್ರಹ್ಲಾದ್ ಜೋಶಿ ಪ್ರಶ್ನಿಸಿದ್ದಾರೆ. ನೋಡೋಣ. ಯಾವುದೇ ಡಿಪ್ಲೊಮ್ಯಾಟ್ ಪಾಸ್ಪೋರ್ಟ್ ಇತ್ಯಾದಿ ರದ್ದು ಮಾಡಲಿಕ್ಕೆ ಅದರದ್ದೇ ಆದಂಥ ಪ್ರೊಸೆಸ್ ಇದೆ. ಮತ್ತು ಡಿಪ್ಲೊಮ್ಯಾಟ್ ಪಾಸ್ಪೋರ್ಟ್ ರದ್ದುಪಡಿಸಲಿಕ್ಕೆ ಈ ಕೋರ್ಟ್ನಲ್ಲಿ FIR ಇತ್ಯಾದಿ ಫೈಲ್ ಮಾಡಿದ್ದಾರೆ. ನಾ ಕೇಳೋ ಪ್ರಶ್ನೆಗೆ ಇವತ್ತಿನ ತನಕ ಸಿದ್ದರಾಮಯ್ಯ, DK ಶಿವಕುಮಾರ್ ಮತ್ತು ಪರಮೇಶ್ವರ್ ಅವರು ಉತ್ತರ ಕೊಟ್ಟಿಲ್ಲ. 21ನೇ ತಾರೀಕು ಈ ಎಲ್ಲ ಕ್ಲಿಪ್ಪಿಂಗ್ಸ್ಗಳು ಮೊದಲನೇ ಪೆನ್ಡ್ರೈವ್ ಬಂದದ್ದು 21ನೇ ತಾರೀಕು. 21ನೇ ತಾರೀಕಿನಿಂದ ಪ್ರಜ್ವಲ್ ರೇವಣ್ಣ ಹೋಗಿದ್ದು 27, 28ನೇ ತಾರೀಕು. 8 ದಿವಸ ಏನು ಕತ್ತೆ ಕಾಯ್ತಿದ್ರಿ ನೀವು? ಉತ್ತರ ಯಾಕೆ ಕೊಡ್ತಾ ಇಲ್ಲ ನೀವು? ಯಾಕೆ ಅವ್ರ ಮೇಲೆ FIR ಮಾಡಿ ಅವ್ರನ್ನ ಡಿಟೈನ್ ಮಾಡಲಿಲ್ಲ ನೀವು? ಈಗ ಅಲ್ಲಿ ಹೋದ ನಂತರ ಯಾರನ್ನೇ ಆದರೂ ಸಹಿತ ಅಲ್ಲಿ ಹೋದ ನಂತರ ಅವ್ರನ್ನ ಅಲ್ಲಿಂದ ತರೋದಕ್ಕೊಂದು ಪ್ರೊಸೆಸ್ ಇದೆ. ಭಾರತ ಸರ್ಕಾರ ಆ ಕಾನೂನಿನ ಪ್ರಕಾರವಾಗಿ ಏನು ಪ್ರೊಸೆಸ್ಸನ್ನು ಮಾಡಬೇಕು ಎಲ್ಲ ಮಾಡಿ ರಾಜ್ಯ ಸರ್ಕಾರಕ್ಕೆ ಸಹಕಾರ ಕೊಡ್ಲಿಕ್ಕೆ ತಯಾರಿದ್ದೇ ಇದೆ. ಪ್ರಹ್ಲಾದ್ ಜೋಶಿ ಅವರು ಮಾತನಾಡ್ತಾ ಇರೋದ್ರಲ್ಲಿ ಅರ್ಥ ಇದೆ ಮತ್ತು ಅದು ಕನ್ವಿನ್ಸಿಂಗು ಕೂಡ. ಯಾಕಂತಂದ್ರೆ 21ನೇ ತಾರೀಕಿನಿಂದ ಈ ವಿಚಾರ ಬೆಳಕಿಗೆ ಬಂತು. ಆಗೆಲ್ಲ ಸುಮ್ಮನೆ ಕೂತು 27ನೇ ತಾರೀಕು ಆರೋಪಿ ಪರಾರಿಯಾದ ನಂತರ ಈಗ ಆತನನ್ನು ಕರೆ ತರೋದಕ್ಕೆ ಕೇಂದ್ರ ಸರ್ಕಾರ ಸಹಕರಿಸಬೇಕು ಅಂತಂದ್ರೆ ಆ ಪ್ರೊಸೀಜರ್ ಫಾಲೋ ಆಗಲೇಬೇಕಲ್ಲ. ಆ ಪ್ರೊಸೀಜರ್ ಏನಿದೆ ನೋಡ್ತಾ ಹೋಗೋಣ. ವಿದೇಶಾಂಗ ಇಲಾಖೆ ಈಗ ಅಲರ್ಟ್ ಆಗಿದೆ ಅನ್ನುವಂಥ ಮಾಹಿತಿ. ಅಂದರೆ SIT ಒಂದು ಪತ್ರ ಬರೆಯಿತು ವಾರೆಂಟ್ ಮುಖಾಂತರ. ಕೋರ್ಟ್ನಿಂದ ವಾರೆಂಟ್ ತಗೊಂಡು ಈ ಆರೋಪಿ ವಿಚಾರಕ್ಕೆ ಸಂಬಂಧಿಸಿ, ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ ಸಂಬಂಧಿಸಿದಂತೆ ಆ ಪತ್ರವನ್ನು ಬರೆಯಿತು. SIT ಪತ್ರದ ಬೆನ್ನಿಗೆ ಅಲರ್ಟ್ ಆಗಿದೆ ವಿದೇಶಾಂಗ ಇಲಾಖೆ. ಯಾಕಂತಂದರೆ MEA ಅಂದರೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೈರ್ಸ್, ಇದರ ವ್ಯಾಪ್ತಿಯೊಳಗೆ ಪಾಸ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಬರುತ್ತೆ. SIT ಪತ್ರದ ದೃಢೀಕರಣಕ್ಕಾಗಿ ಆ ನಂತರದ ಪ್ರೊಸೀಜರ್ ಇದು. ಕೇಂದ್ರ ಗೃಹ ಇಲಾಖೆಗೆ ಇದನ್ನು ರವಾನೆ ಮಾಡಲಾಗುತ್ತೆ. ಅಂದರೆ ರಾಜ್ಯದ SIT ಬರೆದಿರುವಂಥ ಪತ್ರ ಏನಿದೆ ಅದನ್ನು ದೃಢೀಕರಣಗೊಳಿಸೋದಕ್ಕೋಸ್ಕರ ಕೇಂದ್ರ ಗೃಹ ಇಲಾಖೆಗೆ ಅದನ್ನು ರವಾನಿಸಲಾಗುತ್ತೆ. ಆ ಫೈಲ್ ಮೂವ್ ಮಾಡ್ತಾರೆ. ಕೇಂದ್ರ ಗೃಹ ಇಲಾಖೆ ಆ ಪತ್ರವನ್ನು ಪರಿಶೀಲನೆ ಮಾಡಿ ಸಮ್ಮತಿ ಕೊಡಬೇಕಾಗತ್ತೆ. ಆ ನಂತರ ಪಾಸ್ಪೋರ್ಟ್ ರದ್ದು ಮಾಡುವಂಥ ನಿರ್ಧಾರವನ್ನು ಅಥವಾ ಕ್ರಮವನ್ನು ವಿದೇಶಾಂಗ ಇಲಾಖೆ ತೆಗೆದುಕೊಳ್ಬೇಕು. ಅಂದರೆ ಈ ಪ್ರೊಸೀಜರ್ ಫಾಲೋ ಆಗಲೇಬೇಕು. ಯಾರದೇ ಪಾಸ್ಪೋರ್ಟ್ ರದ್ದಾಗಬೇಕು ಅಂತಾದರೂ ಕೂಡ, ಇಲ್ಲ ಅಂತಂದರೆ ಕೋರ್ಟಲ್ಲಿ ತಪರಾಕಿ ಹಾಕೋಬೇಕಾಗತ್ತೆ. ಕೋರ್ಟು ಪಾಸ್ಪೋರ್ಟ್ ರದ್ದಿನ ವಿಚಾರದಲ್ಲಿ ಅನೇಕ ಸಂದರ್ಭದಲ್ಲಿ ಕೊಟ್ಟಿರುವಂಥ ಜಡ್ಜ್ಮೆಂಟ್ಗಳೇನಿದ್ದಾವೆ ಆ ಜಡ್ಜ್ಮೆಂಟ್ಗಳಿಗೆ ಸಂಬಂಧಿಸಿದಂತೆ ಗೈಡ್ಲೈನ್ಸ್ ಇದ್ದಾವೆ. ಸೊ ಆ ಗೈಡ್ಲೈನ್ಸನ್ನು ಫಾಲೋ ಮಾಡಲೇಬೇಕು. ಪಾಸ್ಪೋರ್ಟ್ ರದ್ದು ಮಾಹಿತಿ ಆದರೆ, ಅಂದರೆ ಪಾಸ್ಪೋರ್ಟ್ ರದ್ದಾದರೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರದ್ದು ಎಲ್ಲ ದೇಶಗಳಿಗೂ ಕೂಡ ರವಾನೆ ಮಾಡಲಾಗುತ್ತೆ. ಇದಿಷ್ಟು ಪ್ರೊಸೀಜರ್ ಇದೆ. ಒಬ್ಬ ವ್ಯಕ್ತಿಯ, ಅದು ಪ್ರಜ್ವಲ್ ಅಂತಲ್ಲ, ನಾಳೆ ಇನ್ನೊಬ್ಬ ವ್ಯಕ್ತಿ ಇದೇ ರೀತಿ ತಲೆಮರೆಸಿಕೊಂಡ್ರೂ ಕೂಡ ಪಾಸ್ಪೋರ್ಟನ್ನು ರದ್ದು ಮಾಡಬೇಕು ಅಂತಾದರೆ ಪ್ರೊಸೀಜರ್ಸ್ ಇದೆ, ಕೋರ್ಟ್ ಆದೇಶ ಇರಬೇಕಾಗತ್ತೆ. ಏಕಾಏಕಿ ಒಬ್ಬ ವ್ಯಕ್ತಿಯ ಪಾಸ್ಪೋರ್ಟನ್ನು ರದ್ದು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕಾನೂನಾತ್ಮಕವಾಗಿ ಇರುವಂಥ ಅಂಶಗಳು. ಅದನ್ನು ಪರಿಗಣಿಸಲೇಬೇಕಾಗತ್ತೆ. ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಅವರ ಪಾಸ್ಪೋರ್ಟನ್ನು ವಿದೇಶಾಂಗ ಇಲಾಖೆ ರದ್ದು ಮಾಡಿದರೆ ಮುಂದೆ ಪ್ರಜ್ವಲನ್ನು ಕರೆತರುವಂಥ ಪ್ರೊಸೀಜರ್ ಹೇಗೆ ಅನ್ನೋದನ್ನು ನಾವು ನೋಡ್ತಾ ಹೋದರೆ ಒಂದಿಷ್ಟು ಪ್ರೊಸೀಜರ್ಸ್ ಇದ್ದಾವೆ. ಅದನ್ನು ಫಾಲೋ ಮಾಡಲೇಬೇಕಾಗತ್ತೆ ತನಿಖಾ ಏಜೆನ್ಸಿಗಳು. ಯಾವ ರೀತಿ ಅಂತಂದರೆ, ಮೊದಲಿಗೆ ಆರೋಪಿ ಯಾವ ದೇಶದಲ್ಲಿದ್ದಾನೆ ಅನ್ನೋ ಮಾಹಿತಿಯನ್ನು ಕಲೆ ಹಾಕಬೇಕು. ಯಾಕಂತಂದರೆ ಜರ್ಮನಿಗೆ ಹೋಗಿರೋದು, ಜರ್ಮನಿಯಿಂದ ಎಲ್ಲಿ ಹೋಗಿದ್ದಾರೆ ಪ್ರಜ್ವಲ್ ರೇವಣ್ಣ ಯಾರಿಗೂ ಗೊತ್ತಿಲ್ಲ.
ಅಥವಾ ತನಿಖಾ ಏಜೆನ್ಸಿಗಳಿಗೆ ಆ ಬಗ್ಗೆ ಮಾಹಿತಿ ಇದೆಯಾ ಅನ್ನೋದರ ಬಗ್ಗೆ ಸ್ಪಷ್ಟತೆ ಇಲ್ಲ. ಎಲ್ಲೋ ದುಬೈಯಲ್ಲಿದ್ದಾರೆ ಅಂತ ಒಂದು ಮಾಹಿತಿ ಇತ್ತು, UAEಗೆ ಬಂದಿದ್ದಾರೆ ಅಂತ, ಇಲ್ಲ ಹಂಗೇರಿಯ ಬುಡಾಪೆಸ್ಟಲ್ಲಿದ್ದಾರೆ ಅನ್ನೋ ಮಾಹಿತಿಗಳು ಓಡಾಡಿತ್ತು. ಸದ್ಯ ಎಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ ಅನ್ನೋದರ ಬಗ್ಗೆ ಮಾಹಿತಿ ಇಲ್ಲ. ಇನ್ನು ಒಂದು ವೇಳೆ ಇಂಥ ದೇಶದಲ್ಲಿ ಇದ್ದಾರೆ ಅಂತ ಗೊತ್ತಾದರೆ ಆ ದೇಶದ ಜೊತೆಗೆ ಭಾರತಕ್ಕಿರುವಂಥ ರಾಜತಾಂತ್ರಿಕ ಸಂಬಂಧ ಏನು ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಅದು ಮಿತ್ರ ದೇಶನ, ಶತ್ರು ದೇಶನ, ಅದು ಕೂಡ ಮುಖ್ಯ ಆಗುತ್ತೆ. ಇವರು ಹೋಗಿ ಕೂತಿರುವಂಥ ದೇಶ ಯಾವುದು ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಒಂದು ವೇಳೆ ಆ ದೇಶದ ಜೊತೆಗೆ ನಮಗೆ ಸುಮಧುರ ಸಂಬಂಧ ಇದ್ದು ಎಕ್ಸ್ಟ್ರಡಿಷನ್ ಟ್ರೀಟಿ ಏನಾದರೂ ಇದ್ರೆ, ಅಂದರೆ ಹಸ್ತಾಂತರ ಒಪ್ಪಂದ ಏನಾದರೂ, ಕ್ರಿಮಿನಲ್ಗಳ ಹಸ್ತಾಂತರ ಒಪ್ಪಂದ ಏನಾದರೂ ಇದ್ರೆ ಅಥವಾ ಇದೆಯಾ ಅನ್ನೋದನ್ನು ನೋಡಿ, ಹೌದು ಇದೆ ಅಂತಾದರೆ, ಯಾಕಂತಂದರೆ 196 ದೇಶಗಳ ಪೈಕಿ 59 ದೇಶಗಳ ಜೊತೆಗೆ ಮಾತ್ರ ನಮ್ಮ ದೇಶದ ಎಕ್ಸ್ಟ್ರಡಿಷನ್ ಟ್ರೀಟಿ ಇರೋದು. ಸೊ ಆ ರೀತಿ ಏನಾದರೂ ಇದೆ ಅಂತಾದರೆ ಆ ಬಳಿಕ ಆ ದೇಶಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೊಡಬೇಕು. ಅಂದರೆ ಇಂಥ ವ್ಯಕ್ತಿ ಅತ್ಯಾಚಾರದ ಕೇಸನ್ನು ಎದುರಿಸ್ತಾ ಇದ್ದಾನೆ, ಈತನ ಮೇಲೆ ವಾರೆಂಟ್ ಆಗಿದೆ, ವಾರೆಂಟ್ ಇಶ್ಯೂ ಆಗಿದೆ, ಆತನನ್ನು ಅರೆಸ್ಟ್ ಮಾಡಬೇಕು ಅಂತ, ಮತ್ತು ಆ ದೇಶ ಆ ವ್ಯಕ್ತಿಯನ್ನು, ಅಂದರೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನು ಅರೆಸ್ಟ್ ಮಾಡಿ ವಿದೇಶಾಂಗ ಇಲಾಖೆಗೆ ಮಾಹಿತಿ ಕೊಡುತ್ತೆ. ಆ ನಂತರ ಹಸ್ತಾಂತರ ಪ್ರಕ್ರಿಯೆಯ ಮೂಲಕ SIT ಆರೋಪಿಯನ್ನು ವಶಕ್ಕೆ ಪಡೆದುಕೊಳ್ಳಬೇಕಾಗತ್ತೆ. ಇದಕ್ಕೆ ಪ್ರಕರಣದ ಕಡತವನ್ನು ಸಂಬಂಧಪಟ್ಟಂಥ ದೇಶ, ಅಂದರೆ ಪ್ರಜ್ವಲ್ ರೇವಣ್ಣ ಇರುವಂಥ ದೇಶಕ್ಕೆ ಕೊಡಬೇಕಾಗತ್ತೆ ಮತ್ತು ಅವರ ಭಾಷೆಯಲ್ಲಿ ಕೊಡಬೇಕು. ಅಂದರೆ ಆ ದೇಶದ ಭಾಷೆ ಯಾವುದು, ಆ ಭಾಷೆಗೆ ಭಾಷಾಂತರ ಮಾಡಿ ಕೊಡಬೇಕಾಗತ್ತೆ. ಮತ್ತು ಭಾಷಾಂತರಿತ ಕಡತವನ್ನು ಆ ದೇಶದ ತನಿಖಾ ಏಜೆನ್ಸಿ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ಅಲ್ಲಿನ ನ್ಯಾಯಾಲಯಕ್ಕೆ ಸಲ್ಲಿಸಿ ಅನುಮತಿಯನ್ನು ಪಡೆಯಬೇಕು. ಮಾಹಿತಿ ಕೊಟ್ಟು ಅನುಮತಿಯನ್ನು ಪಡೆದು ಗಡಿಪಾರಿನ ಅನುಮತಿಯನ್ನು ಪಡೆಯಬೇಕು. ಮಾಹಿತಿ ನೀಡಿದ ನಂತರ ಒಂದು ವೇಳೆ ಇದು ಎಲ್ಲವೂ ಆಯಿತು ಅಂತಾದರೆ ಪ್ರಜ್ವಲ್ ರೇವಣ್ಣ ಅವರನ್ನು ಅವರು ಯಾವ ದೇಶದಲ್ಲಿ ಇದ್ದಾರೋ ಆ ದೇಶದಿಂದ ಡಿಪೋರ್ಟ್ ಮಾಡಬಹುದು. ಆದರೆ ಇಲ್ಲಿ ಇನ್ನೊಂದು ಮಾಹಿತಿಯನ್ನು ಕೂಡ ನಾನು ನಿಮ್ಮ ಮುಂದೆ ಇಡಬೇಕು. ಇದು ಕಾಮನ್ ಪ್ರೊಸೀಜರ್ಸ್ ಆಯಿತು, ಈ ರೀತಿ ಮಾಡಬಹುದು ಅನ್ನೋದು. ಆದರೆ ಒಂದೊಂದು ದೇಶದಲ್ಲಿ ಒಂದೊಂದು ರೀತಿಯ ಪ್ರೊಸೀಜರ್ಗಳಿದ್ದಾವೆ. ಸೊ ಅದು ಕೂಡ ಬಹಳ ಸವಾಲು. ಕೆಲ ದೇಶದಲ್ಲಿ ನಾವು ಈಗ ಏನು ಒಂದಿಷ್ಟು ಪ್ರೊಸೀಜರ್ಸನ್ನು ಏನು ಹೇಳಿದ್ವೋ ಸಿಂಪಲ್ ಆಗಿರಬಹುದು, ಇನ್ನು ಕೆಲ ದೇಶದಲ್ಲಿ ಅದು ಬಹಳ ಕಾಂಪ್ಲಿಕೇಟೆಡ್ ಇರುತ್ತೆ. ನಿಮಗೆ ಒಂದಿಷ್ಟು ಈ ದೇಶದಿಂದ ತಪ್ಪಿಸಿಕೊಂಡು ಹೋಗಿರುವಂಥ ಕ್ರಿಮಿನಲ್ಸ್ಗಳ ಪ್ರಕರಣವನ್ನು ನಾವಿಲ್ಲಿ ಉಲ್ಲೇಖಿಸಬಹುದು. ಮೊದಲನೇದಾಗಿ ವಿಜಯ್ ಮಲ್ಯ, ಎರಡನೇದು ಲಲಿತ್ ಮೋದಿ, ಮೂರನೆಯದ್ದು ಜಾಕಿರ್ ನಾಯ್ಕು. ಇವರನ್ನೆಲ್ಲ ಕರೆತರೋದಕ್ಕಾಗಲೇ ಇಲ್ಲ. ಕಾರಣ ಏನು ಅಂತಂದರೆ ಆ ದೇಶಗಳು ಸಹಕರಿಸಲಿಲ್ಲ, ಆ ದೇಶದ ನ್ಯಾಯಾಲಯ ಸಹಕರಿಸಲಿಲ್ಲ. ಸೊ ಅಂಥದ್ದು ಈ ಪ್ರಜ್ವಲ್ ರೇವಣ್ಣ ಹೋಗಿ ಕೂತಿರುವಂಥ ದೇಶ ಯಾವುದು ಮತ್ತು ಆ ದೇಶದಲ್ಲಿರುವಂಥ ಕಾನೂನು ಏನು ಹೇಳುತ್ತೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಸೊ ಇದೆಲ್ಲವೂ ಆದರೆ ಕರೆತರೋದಕ್ಕೆ ಸಾಧ್ಯ. ಕರೆತರುವಂಥ ಪ್ರೊಸೀಜರ್ನ ಬಗ್ಗೆ ನಾನು ಹೇಳಿದೆ ಯಾವ ರೀತಿ ಅಂತ. ನೆಕ್ಸ್ಟ್ ಇನ್ನೊಂದು ಆಯ್ಕೆ ಇದೆ, ಪ್ರಜ್ವಲ್ ರೇವಣ್ಣ ಅವರಾಗೇ ಬರ್ತಾರಾ ಅಂತ. ಇನ್ನೂ ಕೂಡ ಅವರ ಪಾಸ್ಪೋರ್ಟ್ ರದ್ದಾಗಿಲ್ಲ. ಆ ಕಾರಣಕ್ಕಾಗಿ ಒಂದು ವೇಳೆ ಅವರಾಗೇ ಬರುವಂಥ ಸಾಧ್ಯತೆ ಎಷ್ಟಿದೆ? ಪ್ರಜ್ವಲ್ ರೇವಣ್ಣ ಪಾಸ್ಪೋರ್ಟ್ ರದ್ದಾಗೋ ಮೊದಲೇ ಪ್ರಜ್ವಲ್ ತಮ್ಮ ತಾಯ್ನಾಡಿಗೆ ಬರ್ತಾರಾ, ತಾವಾಗೇ ಬಂದು ವಿಚಾರಣೆಯನ್ನು ಎದುರಿಸ್ತಾರಾ ಅನ್ನೋದು ಪ್ರಶ್ನೆ. ಪ್ರಜ್ವಲ್ ಅವರಿಗೆ ಈ ಬಗ್ಗೆ ಅವರ ಲೀಗಲ್ ಟೀಮ್ ಕೂಡ ಸಲಹೆ ಕೊಟ್ಟಿದೆ, ನೀವಾಗೇ ಬಂದರೆ ಒಳ್ಳೆಯದು, ನೀವು ಬರದಿದ್ದರೆ ಕಾನೂನು ಕುಣಿಕೆ ಗಟ್ಟಿಯಾಗತ್ತೆ ಅನ್ನೋ ಸಂದೇಶವನ್ನು ಅವರ ಲೀಗಲ್ ಟೀಮ್ ಕೊಟ್ಟಿದೆ. ಮುಂದೆ ಈ ಕೇಸ್ನಲ್ಲಿ ಬೇಲ್ ಪಡೆಯೋದಕ್ಕೆ ಒದ್ದಾಡುವಂಥ ಸ್ಥಿತಿ ಬರುತ್ತೆ. ಈ ಕೇಸ್ನಲ್ಲಿ ನೀವು ಅರೆಸ್ಟ್ ಆಗೇ ಆಗ್ತೀರಿ, ಅದನ್ನು ತಪ್ಪಿಸೋದಕ್ಕೆ ಸಾಧ್ಯನೇ ಇಲ್ಲ. ಬಂದು ಅರೆಸ್ಟ್ ಆದ ನಂತರ ಆ ನಂತರ ಮುಂದಿನ ಪ್ರೊಸೀಜರು ಅಂತ ನೀವೇನಾದರೂ ಬೇಲ್ಗೆ ಅಪ್ಲಿಕೇಶನ್ ಹಾಕಿದಂಥ ಸಂದರ್ಭದಲ್ಲಿ ಅವರಾಗಿ ಎಳ್ಕೊಂಡು ಬಂದರೆ ಅದು ನಿಮಗೆ ಮುಂದಕ್ಕೆ ಪ್ರಾಬ್ಲಮ್ ಆಗುತ್ತೆ. ನೀವಾಗೇ ಬಂದರೆ ಒಂದು ಸ್ವಲ್ಪ ಅಡ್ವಾಂಟೇಜ್ ಇದೆ ನಿಮಗೆ ಕಾನೂನು ಪ್ರಕಾರ. ಯಾಕಂತಂದರೆ ಆರೋಪಿಯ ಪರಾರಿ ಇತಿಹಾಸವನ್ನು ಕೋರ್ಟ್ ಕನ್ಸಿಡರ್ ಮಾಡುತ್ತೆ ಬೇಲ್ ಅರ್ಜಿಯನ್ನು ಸಲ್ಲಿಸಿದ ಸಂದರ್ಭದಲ್ಲಿ. ಯಾಕಂತಂದರೆ ಈ ವ್ಯಕ್ತಿ ಹಿನ್ನೆಲೆ ಏನು ಅನ್ನೋದು ಕೂಡ ಕೋರ್ಟ್ ಕನ್ಸಿಡರ್ ಮಾಡುತ್ತೆ. ಈ ವ್ಯಕ್ತಿಗೆ ಬೇಲ್ ಕೊಟ್ಟರೆ ಈತ ತಪ್ಪಿಸ್ಕೊಂಡು ಹೋಗಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಅಂತ ಕೋರ್ಟ್ ಯೋಚನೆ ಮಾಡುತ್ತೆ. ಸೊ ಆ ಕಾರಣಕ್ಕಾಗಿ ನೀವಾಗೇ ಬಂದರೆ ಒಳ್ಳೆಯದು ಅಂತ ಅವರ ಲೀಗಲ್ ಟೀಮ್ ಅವರಿಗೆ ಸಲಹೆ ಕೊಟ್ಟಿದೆ. ಒಂದು ವೇಳೆ ಬಂದರೆ ನಿಮಗೆ ಕೇಸ್ನಲ್ಲಿ ಒಂದಿಷ್ಟು ಪೂರಕ ಅಂಶಗಳಿದ್ದಾವೆ. ಕೇಸಲ್ಲಿ ಅವರಿಗಿರುವಂಥ ಪೂರಕ ಅಂಶಗಳು ಯಾವುದು ಅಂತಂದರೆ ಆ ವಿಡಿಯೋದಲ್ಲಿ ಅವರಿಲ್ಲ, ಆ ವಿಡಿಯೋದಲ್ಲಿ ಅವರ ಮುಖಚಹರೆ ಇಲ್ಲ ಅನ್ನೋದು ಅವರಿಗೆ ಪೂರಕವಾಗಿರುವಂಥ ಅಂಶಗಳು. ಸೊ ಪೂರಕ ಅಂಶಗಳು ಈ ಕೇಸ್ನಲ್ಲಿ ನಿಮ್ಮ ಪರವಾಗಿ ಒಂದಿಷ್ಟು ಇದ್ದಾವೆ. ಆದರೆ
ನೀವಾಗೆ ಬಂದರೆ ಮಾತ್ರ ನಿಮಗೆ ಒಂದಿಷ್ಟು ಅಡ್ವಾಂಟೇಜು. ಇಲ್ಲ ಅವರಾಗಿ ಎಳ್ಕೊಂಡು ಬಂದರು ಅಂತಾದರೆ, ಅಥವಾ ಡಿಪೋರ್ಟ್ ಆಗಿ ನೀವು ಇಲ್ಲಿಗೆ ಬರಬೇಕಾದಂಥ ಸ್ಥಿತಿ ಬಂತು ಅಂತಾದರೆ, ನಾಡಿದ್ದು ಮುಂದೊಂದು ದಿನ ನೀವು ಬೇಲಿಗೆ ಅರ್ಜಿ ಸಲ್ಲಿಸಿದಂಥ ಸಂದರ್ಭದಲ್ಲಿ ಬೇಲ್ ಸಿಗೋದು ದುಸ್ತರವಾಗತ್ತೆ. ಈ ಕೇಸ್ನಲ್ಲಿ ನಿಮ್ಮ ಮೇಲಿರುವಂಥ ಕಾನೂನಿನ ಕುಣಿಕೆಗಳು ಇನ್ನಷ್ಟು ಹೆಚ್ಚುತ್ತಾ ಹೋಗುತ್ತೆ ಅಂತ ಅವರ ಲೀಗಲ್ ಟೀಮು ಅವರಿಗೆ ಮಾಹಿತಿಯನ್ನು ಕೂಡ ಕೊಟ್ಟಿದೆ, ಅಥವಾ ಸಂದೇಶವನ್ನು ಕೂಡ ರವಾನಿಸಿದೆ ಅನ್ನುವಂಥ ಮಾಹಿತಿ ಇದೆ. ಇನ್ನು ಇನ್ನೊಂದು ಸಾಧ್ಯತೆಯ ಬಗ್ಗೆಯೂ ಕೂಡ ಸದ್ಯ ಚರ್ಚೆ ಆಗ್ತಾ ಇದೆ. ಅದು ಯಾವುದು ಅಂತಂದರೆ, ಪ್ರಜ್ವಲ್ ಏನಾದರೂ ಆಶ್ರಯದ ನಿರೀಕ್ಷೆಯಲ್ಲಿದ್ದಾರಾ, ಬೇರೆ ದೇಶದ ಆಶ್ರಯದ ನಿರೀಕ್ಷೆಯಲ್ಲಿದ್ದಾರಾ ಅನ್ನೋದು. ಯಾಕಂತಂದರೆ ಒಂದಿಷ್ಟು ಈ ದೇಶ ಬಿಟ್ಟು ಹೋದಂಥ ಪರಾರಿಯಾದಂಥ ಆರೋಪಿಗಳು ಅವ್ರು ಏನು ಮಾಡಿದ್ದಾರೆ ಅಂತಂದರೆ, ಬೇರೆ ದೇಶದಲ್ಲೇ ಆಶ್ರಯವನ್ನು ಪಡೆದಿದ್ದಾರೆ ಅಂತ. ನಿತ್ಯಾನಂದ ಅವ್ರದ್ದೇ ಒಂದು ದೇಶ ಕಟ್ಕೊಂಡ್ರು, ಏನೋ ಕೈಲಾಸ ಅಂತ ಒಂದು ದೇಶ ಕಟ್ಟಿಕೊಂಡು ಯಾವುದೋ ದೇಶದಿಂದ ಜಮೀನು ಪರ್ಚೇಸ್ ಮಾಡಿ ತನ್ನದೇ ಆದಂಥ ಒಂದು ದೇಶವನ್ನು ಮಾಡಿಕೊಂಡ್ರು. ಸೊ ಅಂಥದ್ದೇನಾದರೂ ಪ್ರಯತ್ನ ಅಂದರೆ ದೇಶ ಕಟ್ಕೊಳ್ಳೋದಲ್ಲ, ಆಶ್ರಯದ ಪ್ರಯತ್ನ ಏನಾದರೂ ಮಾಡ್ತಿದ್ದಾರಾ ಪ್ರಜ್ವಲ್ ರೇವಣ್ಣ? ಈ ಸಾಧ್ಯತೆಯ ಬಗ್ಗೆಯೂ ಕೂಡ ಒಂದು ಚರ್ಚೆ ಆಗ್ತಾ ಇದೆ. ಬೇರೆ ದೇಶದ ಆಶ್ರಯದ ನಿರೀಕ್ಷೆಯಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದಾರಾ? ನಾನು ಆಗಲೇ ಒಂದು ಮಾಹಿತಿ ಕೊಟ್ಟೆ ನಿಮಗೆ. ಜಗತ್ತಿನ 195 ದೇಶಗಳ ಪೈಕಿ ಭಾರತಕ್ಕೆ ಎಕ್ಸ್ಟ್ರಡಿಷನ್ ಟ್ರೀಟಿ ಇರೋದು 59 ದೇಶಗಳ ಜೊತೆಗೆ ಮಾತ್ರ. ಎಕ್ಸ್ಟ್ರಡಿಷನ್ ಟ್ರೀಟಿ ಇಲ್ಲದಂಥ ದೇಶಗಳಲ್ಲಿ ಏನಾದರೂ ಆಶ್ರಯ ಪಡೆಯುವಂಥ ಪ್ರಯತ್ನ ಪ್ರಜ್ವಲ್ ರೇವಣ್ಣ ಮಾಡ್ತಾ ಇದ್ದಾರೆ. ದುಡ್ಡಿನ ಬಲದಿಂದ ಪೌರತ್ವ ಖರೀದಿ ಮಾಡೋದಕ್ಕೆ ಏನಾದರೂ ಯೋಚಿಸ್ತಾ ಇದ್ದಾರಾ? ಸೊ ಇದೆಲ್ಲವೂ ಕೂಡ ಸದ್ಯ ಚರ್ಚೆ ಆಗ್ತಾ ಇರೋದು. ಯಾಕಂತಂದರೆ ದುಡ್ಡು ಏನನ್ನು ಬೇಕಾದರೂ ಖರೀದಿ ಮಾಡುತ್ತೆ. ದುಡ್ಡು ಇತ್ತು ಅಂತಂದರೆ ಪ್ರಬಂಧ ಬರೀರಿ ಅಂತ ಬೇಲ್ ಕೊಡುವಂಥ ಕೋರ್ಟುಗಳು ಇದ್ದಾವೆ. ಸೊ ಆ ಕಾರಣಕ್ಕಾಗಿ ದುಡ್ಡಿನ ಬಲದಿಂದ ಪೌರತ್ವ ಖರೀದಿ ಮಾಡೋದು ಒಂದು ದೊಡ್ಡ ಕಷ್ಟದ ಕೆಲಸ ಅಲ್ಲ. ಅಂಥದ್ದೇನಾದರೂ ಯೋಚನೆಯಲ್ಲಿದ್ದಾರಾ ಪ್ರಜ್ವಲ್ ರೇವಣ್ಣ? ಕೆಲ ಬಡ ದೇಶಗಳು ಪೌರತ್ವ ಕೊಡುವಂಥ ಸಾಧ್ಯತೆಯೂ ಕೂಡ ಇದ್ದಾವೆ. ಸಸ್ಪೆಕ್ಟ್ ಯಾವ ಕಡೆಗಿದೆ ಅಂತಂದರೆ ಲ್ಯಾಟಿನ್ ಅಮೇರಿಕನ್ ಕಂಟ್ರೀಸು. ಲ್ಯಾಟಿನ್ ಅಮೇರಿಕನ್ ದೇಶಗಳು ಅದರದ್ದೇ ಆದಂಥ ಒಂದಿಷ್ಟು ಸಮಸ್ಯೆಗಳಲ್ಲಿ ಸಿಕ್ಕಿ ಒದ್ದಾಡ್ತಾ ಇದ್ದಾವೆ. ಅಲ್ಲಿ ಅನಿಶ್ಚಿತತೆಯ ಪರಿಸ್ಥಿತಿ ಇದೆ. ಅಂಥ ದೇಶಗಳನ್ನು ಬಳಸಿ ಅಂಥ ದೇಶಗಳಲ್ಲಿ ಆಶ್ರಯ ಪಡೆಯುವಂಥ ಯೋಚನೆಯನ್ನೇನಾದರೂ ಪ್ರಜ್ವಲ್ ರೇವಣ್ಣ ಮಾಡಿದ್ದಾರಾ ಅನ್ನೋದರ ಬಗ್ಗೆಯೂ ಕೂಡ ಸದ್ಯ ಚರ್ಚೆ ಆಗ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ನೇರ ಸಂಪರ್ಕದಲ್ಲಿ. ಸಂದೇಶ್, ಈಗ ಪ್ರಜ್ವಲ್ ಅವರಾಗೇ ಬರ್ತಾರಾ, ಎಳ್ಕೊಂಡು ಬರ್ತಾರಾ, ಅಥವಾ ಬೇರೆ ದೇಶದಲ್ಲಿ ಆಶ್ರಯ ಪಡೀತಾರಾ? ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. SITಗೆ ಇರುವಂಥ ಇನ್ಸೈಡ್ ಡೀಟೇಲ್ ಏನು? ಆರೋಪಿ ಬಗ್ಗೆ ಬರೋ ಮನಸ್ಥಿತಿಯಲ್ಲಿ ಇದ್ದಾರೆ ಅನ್ನೋದರ ಬಗ್ಗೆನಾ, ಅಥವಾ ತಾಕತ್ತಿದ್ರೆ ಎಳ್ಕೊಂಡು ಬರಲಿ ಅನ್ನುವಂಥ ಯೋಚನೆಗೆ ಹೋಗಿದ್ದಾರೆ ಪ್ರಜ್ವಲ್ ಅನ್ನೋ ಬಗ್ಗೆನಾ? ರಕ್ಷತ್, ಇಲ್ಲಿ ಪ್ರಮುಖವಾಗಿರುವಂಥದ್ದು ಪ್ರಜ್ವಲ್ ತಾವಾಗಿಯೇ ವಾಪಸ್ ಬಂದರೆ ಯಾವುದೇ ರೀತಿಯ ಸಮಸ್ಯೆಗಳಿರೋದಿಲ್ಲ. ಜೊತೆಗೆ SITಗೆ ಈ ಎಲ್ಲ ಪ್ರೊಸೆಸನ್ನು ಮಾಡೋದಕ್ಕೆ, ಅದು ವಿದೇಶಾಂಗ ಇಲಾಖೆ ಜೊತೆಯಲ್ಲಿ ಈ ಎಲ್ಲ ಪ್ರೊಸೆಸ್ಗಳನ್ನು ಮಾಡೋದಕ್ಕೆ, ಅದು ಕೂಡ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಏನಿದೆ ಅದನ್ನು ಕ್ಯಾನ್ಸಲ್ ಮಾಡಿಸೋದಕ್ಕೂ ಕೂಡ ಹೋಗೋದಿಲ್ಲ. ಅಂದರೆ ಅವರೇ ಬಂದರೆ ಅವರನ್ನು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ ಬಳಿಕ ವಿಚಾರಣೆಯನ್ನು ಮಾಡ್ತಾ ಹೋಗ್ತಾರೆ. ಜೊತೆಗೆ ತನಿಖೆಗೆ ಸಂಬಂಧಪಟ್ಟಂತಹ ಪ್ರೊಸೀಜರ್ಸ್ಗಳನ್ನು ಮಾಡ್ತಾ ಹೋಗ್ತಾರೆ. ಆದರೆ ಇಲ್ಲಿ ಪ್ರಮುಖವಾಗಿರುವಂಥದ್ದು, ಅವರು ಬರದೇ ಹೋದರೆ ಈಗಾಗಲೇ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಕ್ಯಾನ್ಸಲ್ಗೂ ಕೂಡ ಈಗಾಗಲೇ ಪ್ರಮುಖವಾಗಿ SIT ಅಧಿಕಾರಿಗಳು ಕೂಡ ಈಗಾಗಲೇ ವಿದೇಶಾಂಗ ಇಲಾಖೆಗೆ ಒಂದು ಮನವಿ ಪತ್ರವನ್ನು ಕೂಡ ಬರೆದಿದ್ದಾರೆ. ಆದರೆ ಅವರನ್ನ ಯಾವ ರೀತಿ ಕರ್ಕೊಂಡ್ಬರೋದು? ಈಗ ಏನಾದರೂ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದಾದರೆ ಯಾವ ರೀತಿ ಕರ್ಕೊಂಡ್ಬರ್ಬೋದು ಅಂದರೆ, SIT ಮುಂದೆ 2 ಆಪ್ಷನ್ಸ್ ಇದಾವೆ. ಅಂದರೆ 2 ಪ್ರೊಸೀಜರ್ಸ್ಗಳಿದ್ದಾವೆ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಒಂದು ಹಸ್ತಾಂತರವನ್ನು ಮಾಡ್ಕೊಳ್ಳೋದು, ಮತ್ತೊಂದು ಆ ದೇಶದಿಂದ, ಅಂದರೆ ಯಾವ ದೇಶದಲ್ಲಿದ್ದಾರೋ ಆ ದೇಶದಿಂದ ಗಡೀಪಾರು ಮಾಡಿಸುವಂಥ ಕೆಲಸವನ್ನು. ಈಗ ಹಸ್ತಾಂತರ ಮಾಡ್ಕೋಬೇಕು ಅಂದರೆ ಅದಕ್ಕೂ ಕೂಡ ಸರ್ಟೈನ್ ಪ್ರೊಸೀಜರ್ಸ್ಗಳಿರ್ತವೆ. ಯಾಕಂದರೆ ಹಸ್ತಾಂತರ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಅವರು ಯಾವ ದೇಶದಲ್ಲಿ ಇದ್ದಾರೆ ಅನ್ನೋದ ಮಾಹಿತಿಯನ್ನು ಅಕ್ಯುರೇಟ್ ಆಗಿ ತಿಳ್ಕೋಬೇಕಾಗುತ್ತೆ. ಅಕ್ಯುರೇಟ್ ಆಗಿ ಅವರು ಯಾವ ದೇಶದಲ್ಲಿ ಇದ್ದಾರೆ ಅಂತ ಗೊತ್ತಾಗುತ್ತೋ ಅದಾದ ನಂತರ ಆ ದೇಶಕ್ಕೆ ಇಲ್ಲಿನ ಕೇಸಸ್ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಕಂಪ್ಲೀಟ್ ಈಗಾಗಲೇ ಇಲ್ಲಿಯವರೆಗೂ ಏನು ತನಿಖೆ ಆಗಿದೆ, ಅವ್ರ ಮೇಲೆ ಏನೆಲ್ಲ ಆರೋಪ ಇದೆ, ಅದು ಅತ್ಯಾಚಾರ ಆಗಿರ್ಬೋದು ಅಥವಾ ಲೈಂಗಿಕ ದೌರ್ಜನ್ಯ ಆಗಿರ್ಬೋದು, ಈ ರೀತಿಯ ಪ್ರಕರಣಗಳು ಎಷ್ಟು ದಾಖಲಾಗಿದೆ, ಜೊತೆಗೆ ಕಂಪ್ಲೀಟ್ ಈ ಒಂದು ಪ್ರಕರಣದ ಡೀಟೇಲ್ಸನ್ನು ಅಲ್ಲಿನ ಭಾಷೆಗೆ ತರ್ಜುಮೆ ಮಾಡಬೇಕು. ಅಂದರೆ ನನ್ನದೊಂದು ಅನುಮಾನ ಇದೆ ಸಂದೇಶ್. ಈಗ ಒಂದು ಕರೆಕ್ಟ್, ಈಗ ನೀವು ಹೇಳಿದ್ರಿ ಯಾವ ದೇಶದ ಜೊತೆಗೆ ನಮ್ಮ ಒಪ್ಪಂದಗಳಿದಾವೋ, ಸುಮಧುರ ಸಂಬಂಧಗಳಿದಾವೋ ಆ ದೇಶದಲ್ಲಿ ತಲೆಮರೆಸಿಕೊಂಡಿದ್ರೆ ಕರ್ಕೊಂಡು ಬರಬಹುದು. ಒಂದು ವೇಳೆ ನಮ್ಮ ಜೊತೆಗೆ ಸುಮಧುರ ಸಂಬಂಧ ಇಲ್ಲದ, ರಾಜತಾಂತ್ರಿಕವಾಗಿ ನಮಗೆ ಅಷ್ಟೊಂದು ಸಂಪರ್ಕ ಇಲ್ಲದಂಥ ದೇಶದಲ್ಲಿ ಕೂತರು ಅಂತ ಅನ್ಕೊಳ್ಳೋಣ, ಕರ್ಕೊಂಡು ಬರೋದಕ್ಕೆ ಸಾಧ್ಯನಾ?
ರಕ್ಷತ್, ಇಲ್ಲಿ ಪ್ರಮುಖವಾಗಿರುವಂಥದ್ದು ಈಗಾಗಲೇ ಏನು ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಕ್ಯಾನ್ಸಲೇಷನ್ಗೆ ಕೊಟ್ಟಿದ್ದಾರೆ ಅದು ರದ್ದಾದ ಬಳಿಕ, ಅಂದರೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಏನಿದೆ ಅದು ರದ್ದಾದ ನಂತರ ಕಂಪ್ಲೀಟ್ ಆಗಿ ಎಲ್ಲ ದೇಶಗಳ ಒಂದು ಇಮಿಗ್ರೇಷನ್ಗೆ ಮಾಹಿತಿ ರವಾನೆ ಆಗುತ್ತೆ, ಆಟೋಮೆಟಿಕಲಿ ಅಪ್ಡೇಟ್ ಆಗುತ್ತೆ. ಅಪ್ಡೇಟ್ ಆದಂಥ ಸಂದರ್ಭದಲ್ಲಿ ಅಲ್ಲಿ ಬಂದಂಥ ಪಕ್ಷದಲ್ಲಿ ಮಾತ್ರ ಗೊತ್ತಾಗುತ್ತೆ. ಅಂದರೆ ಈಗ ಸಪೋಸ್ ಏನಾದರೂ ಅವರು ಅಪ್ಸ್ಕ್ಯಾಂಡ್ ಆದರೂ ಅಥವಾ ಐಡೆಂಟಿಟಿಯನ್ನು ಬದಲಾಯಿಸಿಕೊಂಡು ಓಡಾಡೋದಕ್ಕೆ ಶುರು ಮಾಡಿದ್ರು ಅಂದರೆ ಆಗ ಸಾಕಷ್ಟು ಕಷ್ಟವಾಗುತ್ತೆ SIT ಅಧಿಕಾರಿಗಳಿಗೆ. ಯಾಕಂದರೆ SIT ಅಧಿಕಾರಿಗಳು ನೇರವಾಗಿ ಹೋಗಿ ಪ್ರಜ್ವಲ್ ರೇವಣ್ಣ ಅವರನ್ನ ಕರ್ಕೊಂಡು ಬರೋದಕ್ಕೆ ಯಾವುದೇ ರೀತಿಯ ರೈಟ್ಸ್ಗಳು ಕೂಡ ಇಲ್ಲ, ಜೊತೆಗೆ ಅಲ್ಲಿನ ಪ್ರೊಸೀಜರ್ಸ್ಗಳು ಕೂಡ ಒಪ್ಪೋದಿಲ್ಲ. ಹಾಗಾಗಿ ಅಲ್ಲಿನ ನ್ಯಾಯಾಲಯದ ಮುಖಾಂತರವೇ ಹಸ್ತಾಂತರ ಅಥವಾ ಗಡೀಪಾರು ಯಾವುದಾದ್ರೂ ಒಂದು ಮಾಡ್ಕೋಬೇಕು ಅಂದ್ರೂ ಕೂಡ ನ್ಯಾಯಾಲಯದ ಮುಖಾಂತರವೇ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಪ್ರಮುಖವಾಗಿ ಅವರು ಯಾವ ದೇಶದಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡೆಯುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಅವರು ಯಾವ ದೇಶದಲ್ಲಿ ಇದ್ದಾರೆ ಅನ್ನೋ ಮಾಹಿತಿ ಗೊತ್ತಾಗಲಿಲ್ಲ ಅಂದರೆ ಇವೆಲ್ಲ ಪ್ರೊಸೀಜರ್ಸ್ಗಳು ಕೂಡ ವೇಸ್ಟ್ ಆಗ್ತವೆ. ಯಾಕಂದರೆ ಐಡೆಂಟಿಟಿಯನ್ನು ಬದಲಾಯಿಸಿಕೊಂಡು ಅವರು ಓಡಾಡುವಂಥ ಚಾನ್ಸಸ್ಗಳು ಕೂಡ ಇರ್ತವೆ. ಇವೆರಡನ್ನೂ ಹೊರತುಪಡಿಸಿ ಮತ್ತೊಂದು ಆಪ್ಷನ್ ಇದೆ. ಅಂದರೆ ಈಗ ಡಿಪ್ಲೊಮ್ಯಾಟಿಕ್ ರಿಲೇಷನ್ಶಿಪ್, ಅಂದರೆ ಆ ಒಂದು ದೇಶದಲ್ಲಿ, ಅಂದರೆ ಯಾವ ದೇಶದಲ್ಲಿ ಇದ್ದಾರೆ ಅಂತ ಗೊತ್ತಾಗುತ್ತೋ ಆ ದೇಶದ ಜೊತೆ ಡಿಪ್ಲೊಮ್ಯಾಟಿಕ್ ರಿಲೇಷನ್ಶಿಪ್ ಏನಾದರೂ ಸರಿಯಾಗಿದ್ದರೆ ಆಗ ಅವರಿಗೆ ಮನವಿ ಮಾಡಿ ಅವರ ಪಾಸ್ಪೋರ್ಟ್ ಅವಧಿ ಮುಗಿದಿದೆ ಅಥವಾ ರದ್ದನ್ನು ಮಾಡಲಾಗಿದೆ ಅಂತೇಳಿ ಮಾಹಿತಿ ಕೊಟ್ಟು ಅದಾದ ನಂತರ ಅವರ ಮುಖಾಂತರವೇ ಅವರನ್ನು ದೇಶಕ್ಕೆ ವಾಪಸ್ ಕಳಿಸುವಂಥ ಕೆಲಸವನ್ನು, ಅಂದರೆ ಅವರ ಅಲ್ಲಿಂದ ನೇರವಾಗಿ ನಮ್ಮ ದೇಶಕ್ಕೆ ವಾಪಸ್ ಕಳಿಸುವಂಥ ಕೆಲಸವನ್ನು ಮಾಡಿಸ್ಕೋಬೋದು. ಆದರೆ ಈ ಎರಡು ಆಪ್ಷನ್ಸ್ಗಳೇನಿದ್ದಾವೆ ಅದು ಹಸ್ತಾಂತರ ಹಾಗೆ ಗಡೀಪಾರು ಏನಿದೆ, ಈ ಎರಡು ಆಪ್ಷನ್ಸ್ಗಳ ಮುಖಾಂತರವಾಗಿ ಪ್ರಜ್ವಲ್ ರೇವಣ್ಣ ಅವರನ್ನು ಕರೆತರುವಂಥ ಕೆಲಸವನ್ನು SIT ಅಧಿಕಾರಿಗಳು ಮಾಡಲಿದ್ದಾರೆ. ರಕ್ಷತ್, ಥ್ಯಾಂಕ್ ಯು ಸಂದೇಶ್ ಮಾಹಿತಿಗೆ. ಇದು ಈವರೆಗಿನ ಪ್ರಮುಖ ಸುದ್ದಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.